ನಮಸ್ಕಾರ. ಜೀವನದಲ್ಲಿ ಏನಾದರೂ ಸಮಸ್ಯೆ ಬಂದ ತಕ್ಷಣ ಕುಡಿಯೋದು, ಕೆಟ್ಟ ಚಟಗಳಿಗೆ ಬಲಿಯಾಗೋದು, ಅತಿಯಾಗಿ ಜಂಕ್ ಫುಡ್ ತಿನ್ನೋದು, ಅತಿಯಾಗಿ ನಿದ್ರೆ ಮಾಡೋದು, ಸೂಸೈಡ್ ಅಟೆಂಪ್ಟ್ ಮಾಡೋದು, ಈ ಥರ ಮಾಡೋದ್ರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಇಲ್ವಲ್ಲ. ಯಾವುದೇ ಸಮಸ್ಯೆ ಬಂದಾಗ ಮೊದಲು ನಾವು ಅದನ್ನು ಸ್ವೀಕರಿಸೋದನ್ನು ಕಲಿಬೇಕು. ಹೌದು, ತಪ್ಪು ನಂದೆ ಅಂತ ಯಾವಾಗ ನಾವು ಅದನ್ನು ಸ್ವೀಕರಿಸೋದನ್ನು ಕಲಿತೀವೋ, ನಮ್ಮ ನ್ಯೂನತೆಗಳನ್ನು ನಾವು ಯಾವಾಗ ನೋಡ್ಕೋತೀವೋ ಆವಾಗ ನಮ್ಮ ಅಂತರ್ಶಕ್ತಿ ಹೆಚ್ಚಿಗೆ ಆಗುತ್ತೆ. ಈ ಅಂತರ್ಶಕ್ತಿ ಹೆಚ್ಚಿಗೆ ಆಗೋದ್ರ ಮೂಲಕ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅದರ ಬದಲಾಗಿ ನಾವು ಸಾತ್ವಿಕ ಆಹಾರ ತಗೊಳ್ಳೋದು, ಅಥವಾ ಡೀಪ್ ಸ್ಲೀಪ್ ಮಾಡೋದು, ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು, ಎಕ್ಸಸೈಸಸ್ ಮಾಡೋದು, ಮತ್ತು ನಮ್ಗೆ ಇಷ್ಟ ಆಗಿರೋ ಕೆಲಸಗಳನ್ನು ಮಾಡೋದು, ಗಾರ್ಡನಿಂಗೋ, ಪೇಂಟಿಂಗೋ, ಈ ಥರ ನಮ್ಗೆ ಇಷ್ಟ ಆಗಿರೋವಂಥ ಕೆಲಸಗಳನ್ನು ಮಾಡ್ತಾ ಇದ್ದರೆ ನಮ್ಮ ಅಂತರ್ಜಗತ್ತಿನಲ್ಲಿ ಒಂದು ವಿಶೇಷವಾದ ಕೇಂದ್ರೀಕೃತ ಭಾವ ಜಾಗೃತಗೊಳ್ಳುತ್ತೆ. ಇದರಿಂದ ನಮ್ಮ ಸ್ವಯಂ ವಿಚಾರಣೆಯ ಶಕ್ತಿ ಹೆಚ್ಚಿಗೆ ಆಗುತ್ತೆ. ಸೆಲ್ಫ್ ಎನ್ಕ್ವೈರಿ, ಯಾಕೆ ಈ ಸಮಸ್ಯೆ ಬಂತು, ನನ್ನ ಉದ್ದೇಶ ಏನಾಗಿತ್ತು, ನಾನು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಇದು ಯಾವುದು ಸರಿ, ಯಾವುದು ತಪ್ಪು, ಈ ವಿಚಾರಣೆಯ ಮುಖಾಂತರ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೋಬಹುದು. ನನ್ನ ಪುಸ್ತಕ ಅಂತರಂಗದ ಸ್ನೇಹಿತರು ಸಂತೋಷ, ಪ್ರೀತಿ, ಶಾಂತಿ, ಸಹನೆ, ಪರಿಪೂರ್ಣತೆ ಇವುಗಳ ಬಗ್ಗೆ ನಾನು ನನ್ನ ಜೀವನದಲ್ಲಿ ಕಂಡುಕೊಂಡಂಥ ಕೆಲವು ವಿಚಾರಗಳನ್ನು ಈ ಪುಸ್ತಕದಲ್ಲಿ ಪ್ರಸ್ತಾಪಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ವಿಚಾರಗಳ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.